ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಲಾಸ್ಟ್ ಟೈಮ್ ಏನು ನರ್ಸರಿಯಿಂದ ಗಿಡಗಳು ತಂದಿದ್ದೆ ಅಲ್ವಾ, ಯಾವ್ದ್ಯಾವ್ದು ಗಿಡ ಅಂತ ತೋರಿಸೋಣ ಅಂತ. ನೋಡಿ, ಒಂದು ರೆಡ್ ಕಲರ್ ರೋಸ್ದೊಂದು ಗಿಡ ತೊಗೊಬಂದೆ. ಇನ್ನು ಹಾಕಿಲ್ಲ ಪಾಟಿಗೆ, ಜಸ್ಟ್ ಹಾಗೆ ಇಟ್ಟಿದ್ದೀನಿ. ಆನ್ಲೈನಿಂದ ಪಾಟ್ಗಳು ತರಿಸಿದ್ದೆ ಅಲ್ವಾ, ಅದ್ರ ಒಳಗಡೆ ಹಾಕಿಟ್ಟಿದ್ದೀನಿ. ಹಾಗೆ ಒಂದು ರೆಡ್ ರೋಸ್ ಗಿಡ ಮತ್ತು ಒಂದು ಯೆಲ್ಲೋ ಕಲರ್ ರೋಸ್ ಗಿಡ, ಎರಡೂ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು ಅಂತ ಅಂದರೆ ಅವತ್ತು ತುಂಬ ಚೆನ್ನಾಗಿತ್ತು. ನಂಗೆ ಕಿತ್ಕೊಳ್ಳೋಣ ಅಂತ ಮನಸ್ಸೇ ಆಗಲಿಲ್ಲ ಕಿತ್ಕೊಳ್ಳೋಕ್ಕೆ. ಆಮೇಲೆ ಒಂದು ಕಾಕ್ಟ ಹೂವಿನ ಗಿಡ, ಅದು ಆಲ್ರೆಡಿ ಆ್ಯಕ್ಚುಲಿ ಮೊಗ್ಗು ಥರನೇ ಇತ್ತು. ಅದು ಹೂವೆಲ್ಲ ಆಲ್ರೆಡಿ ಉದ್ರೋಗಿದೆ ಜಾಸ್ತಿ ಆಗಿ. ಆಮೇಲೆ ಒಂದು ಸೇವಂತಿಗೆ ಗಿಡ. ನಾನು ಹೇಳಿದೆ ಅಲ್ವಾ ನಿಮಗೆ, ಸೇವಂತಿಗೆಯಲ್ಲಿ ಕಲರ್ ತುಂಬ ಚೆನ್ನಾಗಿತ್ತು ಅಂತ. ಇದೊಂಥರ ಪರ್ಪಲ್ ಕಲರ್ ಥರ ಇತ್ತು. ಅದೊಂದು ಸೇವಂತಿಗೆ ಗಿಡ, ಅದು ಕೂಡ ಹೂ ಬಿಟ್ಟಿತ್ತು ಆಗಲೇ. ಮೊಗ್ಗಾಗಿತ್ತು, ಇನ್ನೂ ಹೂ ಬಿಟ್ಟಿರಲಿಲ್ಲ. ತಂದಾಗ ಸ್ವಲ್ಪ ಇನ್ನೂ ಚಿಕ್ಕದು ಅನ್ನಿಸ್ತಿತ್ತು. ಒಂದು 4-5 ದಿನಕ್ಕೆ ಚೆನ್ನಾಗಿ ನೀರು ಹಾಕಿದ ಮೇಲೆ ಆಲ್ರೆಡಿ ಆಗಲೇ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಒಂದು ಶೋ ಗಿಡ ನೋಡಿ, ಈ ಥರದ್ದು ಚಿಕ್ಕದು. ಆಮೇಲೆ ಈ ಥರದ್ದು ಎರಡು ಶೋ ಗಿಡ ಇದೆ ಇದರಲ್ಲಿ. ಆ್ಯಕ್ಚುಲಿ ಒಟ್ಟಿಗೆ ಇತ್ತು, ಹಂಗಾಗಿ ನಾನು ಪಾಟ್ ಸಮೇತನ ತೊಗೊಬಂದು ತೆಗೆದ್ಬಿಟ್ಟು ಬೇರೆದಕ್ಕೆ ಇನ್ನೊಂದಕ್ಕೆ ಹಾಕಬೇಕು. ಬಟ್ ನನಗೆ ಅಲ್ಲೇ ಚೆನ್ನಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಇಷ್ಟು ನಾನು ನರ್ಸರಿಯಿಂದ ತೊಗೊಬಂದಿದ್ದ ಗಿಡ. ಇನ್ನೂ ಒಂದು ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ, ಅದು ಬರಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಬುಕ್ ಮಾಡಿದ್ದೆ, ಆಲ್ರೆಡಿ ಬುಕ್ ಮಾಡಿ ತರಿಸಿದ್ದೆ. ಇನ್ನೊಂದು ಸ್ವಲ್ಪ ನಿಮಗೆ ಶಾರ್ಟ್ಸಲ್ಲೆಲ್ಲ ನೋಡಿದ್ರಿ ಅಲ್ವಾ. ನೋಡಿ, ಇದು ಮನಿ ಪ್ಲ್ಯಾಂಟ್ದು ಮತ್ತು ಇನ್ನೆರಡು ಎಕ್ಸ್ಟ್ರಾ ಗಿಡ ಬಂದಿತ್ತು. ಒಟ್ಟು 6 ತರಿಸಿದ್ದೆ ಅಲ್ವಾ, 6. ಅದು ಕೂಡ ತರಿಸಿದಾಗ ತುಂಬ ಚಿಕ್ಕದಾಗಿತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ ಅಂತೂ 4 ಕೂಡ ಅಷ್ಟು ಚೆನ್ನಾಗಿ ದೊಡ್ಡದಾಗಲೇ ಒಂಥರ ಫುಲ್ ಗ್ರೋತ್ ಆಗಿಬಿಟ್ಟಿದೆ. ನಂಗೆ ತುಂಬ ಖುಷಿ ಆಯಿತು ನೋಡಿ. ಆಗಲೇ ಒಂದರಲ್ಲಿ ಎಲೆ ಸ್ವಲ್ಪ ಒಣಗೋಗಿದೆ ಅನಿಸುತ್ತೆ ಕೆಳಗಡೆ. ಬಟ್ ಎಲ್ಲ 6 ಗಿಡಗಳು ಅಷ್ಟು ಚೆನ್ನಾಗಿದ್ದು. ನಾನು ಡೈಲಿ ಮಿಸ್ ಮಾಡ್ದಂಗೆ ನೀರು ಹಾಕ್ತೀನಿ. ಆ್ಯಕ್ಚುಲಿ ಒಳಗಡೆ ಇಡಬೇಕು, ನಂಗೆ ಅಲ್ಲಿ ಒಳಗಡೆ ಸ್ವಲ್ಪ ಜಾಗ ಇತ್ತು. ನೀರು ಹಾಕ್ದಾಗ ಅದು ಸ್ವಲ್ಪ ಅದು ಡಸ್ಟ್ ಎಲ್ಲ ಕೆಳಗಡೆ ಹೋಗುತ್ತೆ ಅಂತ ನಾನು ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ತೆಗ್ದ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಒಳಗಡೆ ಎತ್ತಿಡ್ತೀನಿ. ಇಲ್ಲಾಂದರೆ ಅಲ್ಲೇ ಸೈಡಲ್ಲಿ ಇಟ್ಟಿದ್ದೀನಲ್ಲ, ಅಲ್ಲೇ ಸೈಡಲ್ಲಿ ಸ್ವಲ್ಪ ಗೋಡೆ ಹತ್ರ ಜಾಗ ಇದೆ, ಅಲ್ಲೂ ಇಡ್ತೀನಿ. ನೋಡಿ, ಇದೊಂದು ಪಾಟು ಅದೊಂದು ಪಾಟು ಖಾಲಿ ಇದೆ. ಅದಕ್ಕೆ ಇನ್ನು ಸ್ವಲ್ಪ ಬೇರೆ ಕಡೆಯಿಂದ ಅಂದರೆ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಗಿಡಗಳನ್ನ. ಅದು ಬಂದಮೇಲೆ ಹಾಕಬೇಕು. ಮತ್ತು ಆ ಪಾಟ್ ಅಲ್ಲದೆ ಇನ್ನೂ 2 ಪಾಟ್ಗಳು ತರಿಸಿದ್ದೆ, ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ನೋಡಿ. ಇದಂತೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಪಾಟ್ ಹಾಕೋಕ್ಕೆ ಗಿಡ ಹಾಕೋಕ್ಕೆ ಮನಸ್ಸೇ ಬಂದಿಲ್ಲ. ಹಾಗೇ ಇಲ್ಲೇ ಇಟ್ಕೊಂಡಿದ್ದೀನಿ ನೀರು ಹಾಕೋಕ್ಕೆ. ಪಕ್ಕದಲ್ಲೇ ನಲ್ಲಿ ಇದೆ ಆ ಕಡೆ ಸೈಡು, ಹಂಗಾಗಿ ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲೇ ನಲ್ಲಿ ಇದೆ ಪಕ್ಕದಲ್ಲಿ, ಅಲ್ಲಿಂದನೇ ಹಿಡ್ದು ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಅದಕ್ಕೂ ಹಾಕ್ತೀನಿ ಗಿಡನ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅದು ಕ್ಯೂಟಾಗಿತ್ತು, ಹಂಗಾಗಿ ಅದಕ್ಕಿನ್ನೂ ಹಾಕಿಲ್ಲ ಗಿಡನ. ಇಷ್ಟು ನರ್ಸರಿಯಿಂದ ತಂದಿದ್ದು ಮತ್ತು ಆನ್ಲೈನಿಂದ ತರಿಸಿದ್ದು ಇಷ್ಟು ಗಿಡಗಳು. ಇನ್ನೊಂದಷ್ಟು ಆರ್ಡ್ರ್ ಮಾಡಿದ್ದೀನಿ. ತಂದಮೇಲೆ ನೀಟಾಗಿ ಇಲ್ಲಿ ಚಿಕ್ಕದೆಲ್ಲ ಇಲ್ಲಿ ಜೋಡಿಸೋಣ, ಇದನ್ನೆಲ್ಲ ತೆಗೆದು ನೀಟಾಗಿ ಒಂದು ಪೇಪರ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಜೋಡಿಸೋಣ, ಇಲ್ಲಿ ಜಾಗ ಇದೆ. ಆಮೇಲೆ ಮಿಕ್ಕಿದ್ದು ಈ ಕಡೆ ಮತ್ತು ಈ ಕಡೆ ಏನಿದೆ ಇದ್ರದ್ದು ನೆಕ್ಸ್ಟ್ ಈ ಕಡೆ ಎಲ್ಲ ಹಾಕೋಣ ಅಂತ. ಸ್ಟ್ಯಾಂಡ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇನ್ನೂ ಎಕ್ಸ್ಟ್ರಾ ಸ್ಟ್ಯಾಂಡು ಉಳಿದಿದೆ, ಅದನ್ನು ಕೂಡ ಇಲ್ಲಿ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದು ನೆಕ್ಸ್ಟ್ ಡೇದು ಸ್ವಲ್ಪ ಹೊರ್ಗಡೆ ಹೋಗೋಕ್ಕಿತ್ತು, ಹಂಗಾಗಿ ಅದನ್ನು ಒಂದು ಕ್ಲಿಪ್ ತೊಗೊಂಡೆ. ಸ್ವಲ್ಪ ನಂದು ಮಗಂದು ಸ್ವಲ್ಪ ಪ್ಯಾಂಟ್ಗಳೆಲ್ಲ ಚೆನ್ನಾಗಿದೆ ಪ್ಯಾಂಟ್ಗಳು, ಅದ್ರದ್ದು ಎಲೆಕ್ಟ್ರಿಕ್ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು, ಅದ್ರ ಸ್ವಲ್ಪ ಎಲೆಕ್ಟ್ರಿಕ್ ಹಾಕೋಕ್ಕಿತ್ತು. ಹಾಗೇ ನೋಡಿ, ಆಗಲೇ ಸ್ವಲ್ಪ ಮಳೆನೇ ಸ್ಟಾರ್ಟ್ ಆಗಿತ್ತು ನಾವು ಹೊರಗಡೆ ಹೋಗೋ ಅಷ್ಟರಲ್ಲಿ. ಒಂಥರ ವೆದರು ಕೂಡ ತುಂಬ ಚೆನ್ನಾಗಿತ್ತು. ಆ ಬಟ್ಟೆಗಳು ಸ್ವಲ್ಪ ಎಲೆಕ್ಟ್ರಿಕ್ಸ್ ಹಾಕ್ಸೋಣ ಅಂತ ತೊಗೊಂಡೋದ್ವಿ. ಅದನ್ನು ಹಾಕೋಕ್ಕೆಲ್ಲ ಕೊಟ್ಟು ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಹಂಗಾಗಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಷ್ಟರಲ್ಲಿ ಹಾಕಿಟ್ಟಿರ್ತಾರೆ ಅಂದ್ಕೊಂಡು ಅದನ್ನು ಕೊಟ್ಬಿಟ್ಟು ನಾವು ಊಟಕ್ಕೆ ಕೊಟ್ಟೋದ್ವಿ. ಆಮೇಲೆ ಊಟ ಮಾಡ್ಕೊಂಡು ಮಾಮೂಲಿ ಗೊತ್ತಲ್ಲ, ಬ್ರಾಹ್ಮಣ್ ಕೆಫೆ ಇಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿರೋ ಮಹೇಶ್ ಪ್ರಸಾದಿಗೆ ಬ್ರಾಹ್ಮಣ್ ಕೆಫೆಲಿ ಇದಿಲ್ಲ, ಏನು ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಊಟ ಏನೂ ಇರಲ್ಲ, ಬರೀ ತಿಂಡಿ ಮಾತ್ರ ಇರುತ್ತೆ. ಬಟ್ ನನ್ನ ಮಗಂಗೆ ಊಟನೇ ಬೇಕು, ಹಂಗಾಗಿ ಊಟ ಮಾಡಿಕೊಂಡು ಹಾಗೆ ಒಂದು ರೌಂಡು ಹಣ್ಣು ತಿಂದ್ಕೊಂಡು ಬಂದ್ವಿ. ಬಟ್ ಇದು ಹಣ್ಣಿಂದು ಕ್ಲಿಪ್ ಮಾತ್ರ ಇನ್ನೊಂದು ದಿನದ್ದು ಆವತ್ತಿಂದಿದ್ದು ಹಣ್ಣಿನ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ನನಗೆ. ಹಂಗಾಗಿ ಇನ್ನೊಂದು ದಿನದ್ದು ಇತ್ತಲ್ಲ, ಅದನ್ನು ಆ್ಯಡ್ ಮಾಡಿದ್ದೀನಿ. ಅಲ್ಲೆಲ್ಲ ತಿಂದ್ಕೊಂಡು ಈ ಕಡೆ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಅಂದರೆ ಬೇರೆದು ಬೇಕಿತ್ತು, ಬಟ್ ಅವತ್ತು ತೊಗೊಳ್ಳಿಲ್ಲ. ಅಲ್ಲಿ ನಿಲ್ಸೋಕ್ಕೆ ಸ್ವಲ್ಪ ಪ್ಲೇಸ್ ಇರಲಿಲ್ಲ. ಹಂಗಾಗಿ ಮುಂದೆ ಸ್ವಲ್ಪ ಹೋಗಿ ನಿಲ್ಲಿಸ್ತೀವಿ. ಹಂಗಾಗಿ ನಮ್ಮ ಮನೆಯವರೇ ಯಾವಾಗಲೂ ಹೋಗಿ ತೊಗೊಳೋದು. ನಾನೇನು ತುಂಬ ಅಪರೂಪ ನಾನು ಹೋಗಿ ಇಳಿದು ತೊಗೊಳೋದು. ಅವರೇ ಏನೇನು ಬೇಕು ಅಂತ ಹೇಳಿದ್ರೆ ಎಲ್ಲ ಹೋಗಿ ತೊಗೊಂಬರ್ತಾರೆ. ನಾನು ಇಲ್ಲಿ ಕಾರ್ ಪಾರ್ಕ್ ಮಾಡಿರೋ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ. ನೋಡಿ, ಇಲ್ಲಿ ಒಂದು ಡ್ರೀಮ್ ಹೌಸ್ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಹೌಸೇ ಚೆನ್ನಾಗಿದೆ ಆ್ಯಕ್ಚುಲಿ. ಏನು ಅಂದರೆ ಮನೆ ಡ್ರೀಮ್ ಹೌಸ್ ಥರ ಮಾಡ್ಕೊಡೋದು, ಅದು ಏಜೆನ್ಸಿ. ಬಟ್ ನನಗದು ಮನೆಯೇ ತುಂಬ ಇಷ್ಟ ಆಯಿತು. ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ, ಹಾಗೇ ಬಂದ್ವಿ ಮನೆಗೆ. ಎಲ್ಲಿ ನೋಡಿದ್ರು ರೋಡ್ ರಿಪೇರಿ. ಈ ಕಡೆ ಹೋಗೋಣ ಅಂದರೆ ರೋಡ್ ರಿಪೇರಿ, ಆ ಕಡೆ ಹೋಗೋಣ ಅಂದರೆ ರೋಡ್ ರಿಪೇರಿ. ಆ ಕಡೆಯಿಂದ ಈ ಕಡೆ ಸುತ್ಕೊಂಡು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಸುತ್ಕೊಂಡು
ನೋಡ್ಕೊಂಡು ಬಂದಿದ್ದಾಯಿತು. ಹಾಗೆಯೇ ಬರ್ತಾ ಒಂದು ಕ್ಲಿಪ್ ತೊಗೊಂಡೆ. ಬಟ್ಟು ಆ ಕಡೆನೂ ಒಂದೇ ಸೈಡ್ ಹೋಗ್ತಿರೋದ್ರಿಂದ ನಮಗೆ ಹೋಗೋಕ್ಕೆ ಜಾಗ ಇರಲಿಲ್ಲ. ನೋಡಿ ಇಲ್ಲಿ ಸ್ವಲ್ಪ ಪಾಟ್ಗಳೆಲ್ಲ ಇದೆ ತಗೋಬೇಕು ಅಂತ, ಬಟ್ ನಮ್ಮ ಮನೆಯವ್ರು ನಿಲ್ಲಿಸ್ತಿಲ್ಲ, ಇಲ್ಲಿ ಆಗ್ತಾಯಿಲ್ಲ ಟ್ರಾಫಿಕ್ಕು ಅಂತ ಅಂದರು. ಹಂಗಾಗಿ ಹಂಗೇ ಮುಂದೆ ಹೋದ್ವಿ. ಮುಂದೆ ಹೋದರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಆವಾಗ ತಾನೇ ಕಾಂಕ್ರೀಟ್ ಹಾಕಿದ್ದಾರೆ. ಜನಕ್ಕೆ ಎಷ್ಟು ಅರ್ಜೆಂಟ್ ಇರುತ್ತೆ ಅಂತ ಅಂದರೆ ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗಿ ಕ್ರಾಸ್ ಮಾಡೋಣ ಅನ್ನೋದು ಇಲ್ಲವೇ ಇಲ್ಲ. ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಅಲ್ಲೇ ಹೋಗಿ ಕ್ರಾಸ್ ಮಾಡೋಣ ಅಂತ ನೋಡ್ತಾರೆ, ಅದು ಏನೋ ಗೊತ್ತಿಲ್ಲ. ಹಾಗೆಯೇ ಬರ್ತಾ ಇರಬೇಕಾದ್ರೆ ಇಲ್ಲಿ ದಾರಿಲಿ ಇಲ್ಲಿ ಅರೋಮಾ ಕೆಫೆ ಇದೆಯಲ್ಲ, ಅದ್ರ ಪಕ್ಕ ಈ ಥರದ್ದಿದೆ ಒಂದು. ಅಲ್ಲಿ ಇದು ಫ್ರೂಟ್ಸು ತರಕಾರಿ ಎಲ್ಲ ಸೇಲ್ ಮಾಡ್ತಾರೆ. ಮತ್ತು ಅಲ್ಲಿ ಅಡುಗೆ ಮಾಡೋಕ್ಕೆ ಮೊಟ್ಕೆದು ಪ್ರಿಸರ್ವ್ ಮಾಡಿರೋದಿದೆ. ಅಲ್ಲಿ ಒಂದ್ಸಲ ಹೋಗಬೇಕು ಅಂತ ಆಸೆ ಇದೆ. ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ನೋಡಿ ನನ್ನ ಮಗ ಇದೇ ಪಾರ್ಕಿಗೆ ಯಾವಾಗಲೂ ಬಂದು ಆಟ ಆಡೋದು, ಅದಕ್ಕೆ ಅದನ್ನು ಒಂದು ಕ್ಲಿಪ್ ತೊಗೊಂಡೆ. ಮತ್ತು ಹಾಗೆ ವಿಜಯನಗರದಲ್ಲಿ ಇದೊಂದು ಇದಾಗಿದೆ ಗಡಿಯಾರ, ದೊಡ್ಡ ಗಡಿಯಾರ ಚಿಕ್ಕ ಗಡಿಯಾರ ಇದೆಯಲ್ಲ ಟೌನ್ ಒಳಗಡೆ ಮೈಸೂರಲ್ಲಿ, ಅದೇ ಥರ ಇಲ್ಲೊಂದು ಚಿಕ್ಕದಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಆಲ್ರೆಡಿ ನಂದು ಇದರಲ್ಲಿ ಶಾರ್ಟ್ಸಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಅದನ್ನು ಎಷ್ಟು ಸಲ ನೋಡಿದ್ರು ಒಂದು ವೀಡಿಯೋ ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಹಾಗೆಯೇ ಮನೆಗೆ ಬಂದ್ವಿ. ಜಾಸ್ತಿ ಏನು ತೊಗೊಬರಲಿಲ್ಲ ಫ್ರೂಟ್ಸಲ್ಲಿ. ಅಲ್ಲಿ ಅವ್ರಿಗೇನು ಅಷ್ಟೇನು ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು. ಮಾವಿನ ಹಣ್ಣು ಇತ್ತಂತೆ, ಬಟ್ ನಾವು ಆಲ್ರೆಡಿ ಮಾವಿನ ಹಣ್ಣು ನಮ್ಮ ಮನೇಲೇ ತೋಟ ಇರೋದ್ರಿಂದ ನಾವು ಅದನ್ನೇನು ಮಾವಿನ ಹಣ್ಣು ನಾವು ಯಾವತ್ತೂ ಔಟ್ಸೈಡಿಂದ ತೊಗೊಳಲ್ಲ. ನಾವು ಮನೆಯಿಂದನೇ ತೊಗೊಂಡ್ರೆ ನಾನು ಎಲ್ರಿಗೂ ಕೊಡ್ತೀನಿ. ಹಾಗೆ ನಾವು ತಿಂದು ಸುಮ್ಮನೆ ಆಗ್ತೀನಿ, ಔಟ್ಸೈಡ್ ಪೌಡ್ರ್ ಹಾಕಿರೋದಂತ ತೊಗೊಳೋದೇ ಇಲ್ಲ. ನೋಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಖಾಲಿಯಾಗಿತ್ತು, ಹಂಗಾಗಿ ಬೇರೆ ಎಲ್ಲ ಒಂದೊಂದೇ ಪ್ಯಾಕ್ ತೊಗೊಬರ್ತಿದ್ದು. ಆ್ಯಕ್ಚುಲಿ ಅವು ಇರಲಿಲ್ಲ ಅಂತೆ ಅಲ್ಲೇನೋ, ಬಟ್ ಅದೇನೋ ನಂಗೆ ಚೆನ್ನಾಗಿಲ್ಲ ಅನ್ನಿಸ್ತು ಅಂತ ಫುಲ್ ಮಿಕ್ಸ್ ಇರೋದೊಂದು ಸ್ವಲ್ಪ ತೊಗೊಬಂದಿದ್ದಾರೆ. ಅವರಿಗೆ ಡೈಲಿ ರಾತ್ರಿ ನೆನೆಸ್ತೀನಿ ನಾನು ಇದನ್ನು. ಅದು ಬಿಟ್ಟರೆ ಬಾಳೆಹಣ್ಣು ತೊಗೊಬಂದರು ಅಷ್ಟೇ. ನಾನು ಪಚ್ಚ ಬಾಳೆಹಣ್ಣು ತಿಂತೀನಿ, ಅವರು ಮಾಮೂಲಿ ಚಿಕ್ಕದ ಬಾಳೆಹಣ್ಣು ಬರುತ್ತಲ್ಲ ಬಾಳೆಹಣ್ಣು ತೊಗೊಬಂದರು. ಆಮೇಲೆ ಒಂದು ಫ್ರೂಟ್ಸ್ ತೊಗೊಬಂದರು ಅಷ್ಟೇ. ಇದು ಪಚ್ಚ ಬಾಳೆಹಣ್ಣು ಫುಲ್ ಒಂದೊಂದು ಸಲ ಒಂದು ದಿನ ತಂದು ಇಟ್ಟಿದ ತಕ್ಷಣವೇ ಹಣ್ಣಾಗೋಗಿರುತ್ತೆ. ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಒಂದು 2 ತೊಗೊಬಂದಿದ್ದಾರೆ ಅಷ್ಟೇ. ಇನ್ನೇನು ಜಾಸ್ತಿ ಸಲ ಫ್ರೂಟ್ಸ್ ತರಲಿಲ್ಲ. ಲಾಸ್ಟ್ ಸಲ ನಾವು ಹೋದಾಗ ಅಲ್ಲಿಗೆ ಫುಲ್ಲು ಬಾಳೆಹಣ್ಣು, ಸೇಬು ಮತ್ತು ಕಿತ್ತಳೆ ಹಣ್ಣಿನ ಸೀಸನಲ್ಲಂತೂ ಎಷ್ಟು ತರ್ತಾರೆ ಅಂತ ಅಂದರೆ ಒಂದು ವಾರಕ್ಕಾಗಬೇಕು ಫುಲ್ಲು. ನೆಕ್ಸ್ಟು ಸಂಡೇ ಹೋಗೋ ಅಷ್ಟರಲ್ಲಿ ಅದೆಲ್ಲ ಖಾಲಿಯಾಗಿರಬೇಕು. ಆ ಥರ ಒಂದೊಂದು ಬುಟ್ಟಿ ತೊಗೊಬರ್ತಿದ್ರು. ನಾನು ಯಾವಾಗಲೂ ರೇಗಿ ಇಡ್ತಿದ್ದೆ. ಈ ಸತಿನೂ ಎಷ್ಟು ಎತ್ಕೊಬರ್ತಾರೋ ಅಂದ್ಕೊಂಡಿದ್ದೆ, ಬಟ್ ಸದ್ಯಕ್ಕೆ ಅಷ್ಟೇನು ತರಲಿಲ್ಲ. ನಾನು ಹೇಳಿದ್ದೆ 2 ಸಾಕು, ಇನ್ನೇನು ಬೇಡ ಅಂದಿದ್ದೆ. ಹಾಗೆಯೇ ಆ ಪ್ಯಾಂಟ್ಗಳನ್ನ ಹೊಲಿಯೋಕ್ಕೆ ಕೊಟ್ವಿ ಎಲೆಕ್ಟ್ರಿಕ್ ಹಾಕೋಕ್ಕೆ. ಬಟ್ ನನಗೇನೋ ಅವ್ರು ಹಾಕೋ ಎಲೆಕ್ಟ್ರಿಕ್ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೇ ಇನ್ನೊಂದು ಸ್ವಲ್ಪ ಇರಲಿ ಅಂತ ಇನ್ನೊಂದು 4-5 ಪ್ಯಾಂಟ್ಗಳನ್ನೂ ತೊಗೊಬಂದ್ವಿ. ಅದ್ರ ಲಾಸ್ಟ್ ವೀಕು ನಾನೊಂದು ವೀಡಿಯೋ ಹಾಕಿದ್ದೆ ಅಲ್ವಾ, ಆ ವಿಡಿಯೋದಲ್ಲಿ ಅದೇ ಅಂಗಡಿಲಿ ನಾವು ತೊಗೊಬಂದ್ವಿ. ನೋಡಿ ನಾನು ಈ ಥರ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಇಲ್ಲಿ ಸೈಡಲ್ಲಿ ಫ್ರಿಜ್ಜಿಂದ ಸೈಡಲ್ಲಿ ಇಟ್ಕೊತೀನಿ, ಬೇಕಾದಾಗ ತೊಗೊಳಕ್ಕೆ ಯೂಸ್ ಆಗುತ್ತೆ ಅಂತ. ಫ್ರಿಜ್ಜು ದಯವಿಟ್ಟು ನೋಡಬೇಡಿ, ಏನು ಅರೇಂಜ್ ಮಾಡಿಲ್ಲ. ಅರೇಂಜ್ ಮಾಡಿದರೂ ಕೂಡ ಹಿಂಗೆ ತೊಗೊಂಡು ಹಂಗೆ ತೊಗೊಂಡು ಹೆಂಗೆ ಬೇಕು ಒಂದೊಂದು ಸಲ ಹಂಗೆ ತುಂಬಿಟ್ಟಿರ್ತೀವಿ. ಎಷ್ಟು ಸಲ ಅರೇಂಜ್ ಮಾಡಿದ್ರೂ ಏನಾರು ಕೈ ಸಿಕ್ಕಿದೆಲ್ಲ ತೊಗೊಂಡೋಗೋದು ಹಾಕೋದು. ನಾನು ಫ್ರೀಝರಲ್ಲಿ ಈ ಥರ ಡ್ರೈ ಫ್ರೂಟ್ಸ್ದೆಲ್ಲ ಇದಿಡ್ತೀನಿ ಬಾಕ್ಸು. ನಾನು ಇದ್ದು ಒಂದು ಸ್ಟೋರೇಜ್ ಬಾಕ್ಸ್ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ, ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ. ನೋಡಿ ಇಷ್ಟು ಮಿಕ್ಕಿತ್ತು. ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಚೆರೀಸ್ದೆಲ್ಲ ನಮ್ಮ ಮನೆಯವ್ರಿಗೆ ನೆನೆಸಲ್ಲ, ಅದು ಮಾತ್ರ ಮಿಕ್ಕಿರುತ್ತೆ. ಅದು ನಾನು ಯಾವಾಗಲಾದರೂ ಫ್ರೀ ಇದ್ದಾಗ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ತೊಗೊಂಡು ತಿನ್ಕೊಳ್ತೀನಿ. ಹಾಗೆಯೇ ಏನು ತಂದಿದ್ವಲ್ಲ ಅದಕ್ಕೆ ಫಿಲ್ ಮಾಡಿಟ್ಟೆ. ನೋಡಿ ಬ್ಲ್ಯಾಕ್ದು ಚೆರಿ ಮತ್ತು ರೆಡ್ ಕಲರ್ದು ಮತ್ತು ಬ್ಲ್ಯಾಕ್ ದ್ರಾಕ್ಷಿ. ಅವ್ರಿಗೇನು ಡ್ರೈ ಫ್ರೂಟ್ಸ್ನ ನೆನೆಸಲ್ಲ, ಅದನ್ನು ನಾನು ತಿನ್ಕೊಳೋದು. ಇನ್ನೇನು ಲೇಡೀಸ್ ತಂಗಿ ಅಲ್ವಾ ಕತೆ. ಅದನ್ನೆಲ್ಲ ಅದಕ್ಕೆ ಫಿಲ್ ಮಾಡಿಬಿಟ್ಟು ಇಡ್ತೀನಿ. ಒಂದು ಸ್ಪೂನು ಕೂಡ ಹಾಕಿಟ್ಟಿರ್ತೀನಿ, ಅದು ಒಂದು ಚಿಕ್ಕದೊಂದು ಸ್ಪೂನು. ಈ ಸ್ಪೂನ್ ಬಗ್ಗೆ ಹೇಳಬೇಕು, ನಾನು ಎಷ್ಟು ವರ್ಷದಿಂದ ಈ ಸ್ಪೂನ್ನ ಬಳಸ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ಇಷ್ಟ. ಕೆಲವು ಮನೆಗಳಲ್ಲಿ ಕೆಲವು ಪಾತ್ರೆಗಳು, ಲೋಟ, ಗ್ಲಾಸು, ತಟ್ಟೆ ಏನಾದರೂ ಒಂದು ಇಷ್ಟ ಅಂತ ಹೇಳ್ತಿರಲ್ಲ, ಆ ಥರದ್ರಲ್ಲಿ ನಂಗೆ ಈ ಸ್ಪೂನ್ ಅಂದರೆ ತುಂಬ ಇಷ್ಟ. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ. ಎಷ್ಟು ವರ್ಷದಿಂದ, ಹೆಚ್ಚು ಕಮ್ಮಿ ತುಂಬ ಒಂದು 10 ವರ್ಷದಿಂದನೂ ಅದನ್ನು ಇಟ್ಕೊಂಡಿದ್ದೀನಿ. ನಂಗೆ ಸ್ಪೂನ್ ಅಷ್ಟಿಷ್ಟ. ಹಂಗಾಗಿ ನಾನು ಡೈಲಿ ಏನಾದರೂ ಯೂಸ್ ಮಾಡೋ ಅಂಥದ್ದಕ್ಕೆ ನನಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಡೈಲಿ ಇದನ್ನು ಡ್ರೈ ಫ್ರೂಟ್ಸ್ ನೆನೆಸ್ತೀನಲ್ಲ, ಆಗ ನೋಡ್ಬೋದು ಅಂತ ಹೇಳ್ಬಿಟ್ಟು ಆ ಸ್ಪೂನ್ ಅದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಐಸ್ ಕ್ರೀಮು ಹಂಗೆ ಇದೆ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತಿನ್ನಲ್ಲ. ಮಿಕ್ಕಿದ ಡ್ರೈ ಫ್ರೂಟ್ಸ್ಗಳು ಏನು ಪಿಸ್ತಾ, ಮತ್ತು ನಾನು ನೋಡಿ ಅಲ್ಲಿ ಚಿಕ್ಕದು ಚಾಕ್ಲೇಟ್ ಥರ ಕಾಣಿಸ್ತಾ ಇದೆಯಲ್ಲ, ಆ ಥರ ಚಾಕ್ಲೇಟ್ ಅಂದರೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಈ ಥರ ನಿಂಬೆಹುಳಿ ಚಾಕ್ಲೇಟು ನಾವು ಚಿಕ್ಕವರಿದ್ದಾಗ ಈ ಥರ ತುಂಬ ತಿಂತಿದ್ವಿ. ಬಟ್ ಇವಾಗ ಅದು ಬೇಕೇ ಬೇಕು ಅಂತ ಹುಡ್ಕೋಕೆ ಹೋದಾಗ ಸಿಗೋದೇ ಇಲ್ಲ. ಹಂಗಾಗಿ ನನಗೆ ಎಲ್ಲಿ ಹೋದಾಗ ಸಿಗುತ್ತೆ ಅದನ್ನೆಲ್ಲ ತಂದು ಇಟ್ಕೊಬಿಡ್ತೀನಿ. ನೋಡಿ ಇದು ಏನು ಕಲ್ಸಕ್ಕರೆ ಆ ಥರದ್ದೆಲ್ಲ ನಾನು ಹಿಂಗೆ ಫ್ರಿಜ್ಜಲ್ಲಿ ಹಾಕಿಟ್ಕೊಂಡಿರ್ತೀನಿ. ಮತ್ತು ನಾನು ಒಂದು ವಾಚ್ ತೊಗೊಬಂದೆ. ಆ್ಯಕ್ಚುಲಿ ಅದ್ರದ್ದೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು, ನೆಕ್ಸ್ಟ್ ಬರುತ್ತೆ ಅದು.
ಇವತ್ತು ಹೋಗಿದ್ವಲ್ಲ ಅವತ್ತೊಂದು ವಾಚ್ ತೊಗೊಬಂದೆ. ನೋಡಿ ಫ್ರೂಟ್ಸ್ ಎಲ್ಲ ಆ ಥರ ತುಂಬಿ ಇಟ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ಪಾತ್ರೆಗಳು ತರಿಸಿದ್ದೆ ಆನ್ಲೈನಿಂದ. ಅದನ್ನು ಆ್ಯಕ್ಚುಲಿ ಮುಂಚೆನೇ ವಿಡಿಯೋ ಮಾಡಿದ್ದೆ, ಅದನ್ನು ಹಾಕೋಕ್ಕೆ ಆಗಿರಲಿಲ್ಲ. ಇದ್ರ ಜೊತೆ ಆ್ಯಡ್ ಮಾಡೋಣ ಅಂತ ಹಾಕ್ತೆ. ನೋಡಿ ಸೆಟ್ ಆಫ್ 3 ಬರುತ್ತೆ. ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗೆ ಅದನ್ನು ತರ್ಸೋಕ್ಕಿಂತ ಮುಂಚೆ ಅಯ್ಯೋ ಮಾಮೂಲಿ ಕೆಲವೊಂದು ಪಾತ್ರೆಗಳನ್ನ ತರಿಸಿ ಅದು ಏನೂ ಅಷ್ಟೇನು ಇಷ್ಟ ಆಗಿಲ್ಲ ಮತ್ತು ಕ್ವಾಲಿಟಿ ಇರೋಲ್ಲ, ಇದು ಅದೇ ಥರ ಇರುತ್ತೇನೋ ಅಂದ್ಕೊಂಡು ಡೌಟಲ್ಲಿ ಆರ್ಡ್ರ್ ಮಾಡಿದೆ. ಸುಮಾರು ನಾನು ಡೌಟಲ್ಲೇ ಆರ್ಡ್ರ್ ಮಾಡಿರ್ತೀನಿ, ಬಟ್ ತುಂಬ ಚೆನ್ನಾಗಿ ಬಂತು. ಅದೇ ಥರ ಇದು 3. ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ವೆಯ್ಟ್ ಎಷ್ಟಿದೆ ಅಂತ ಅಂದರೆ ನಾನು ಯಾಕೆ ಸೆಟ್ ಆಫ್ 4-5 ಇತ್ತು. ನಾನು ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ 3 ಮಾತ್ರ ಮಾಡಿದೆ. ನಾನು ಅಂದ್ಕೊಂಡೆ ಇದು ತರಿಸಿದ ಮೇಲೆ ಅಯ್ಯೋ ಫುಲ್ಲು ಸೆಟ್ ಇತ್ತಲ್ಲ 5, ಇನ್ನೂ ಸ್ವಲ್ಪ ದೊಡ್ಡದಿತ್ತು ಅದನ್ನು ತರಿಸ್ಬೇಕಿತ್ತು ಅಂತ ಅಂದ್ಕೊಂಡೆ. ಏನಾದರೂ ಹಾಲು ಬಿಸಿ ಮಾಡೋಕ್ಕೆ, ಸಾಂಬಾರು ಬಿಸಿ ಮಾಡೋಕ್ಕೆ, ಏನಕ್ಕಾದ್ರೂ ತುಂಬ ವೆಯ್ಟ್ ಇದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಇದು ಸೆಟ್ ಆಫ್ 4 ಅನಿಸುತ್ತೆ ಮೋಸ್ಟ್ಲಿ. 4 ಸೆಟ್ ಆಫ್ 4. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ನಾವು ಸಾಂಬಾರು ಬಿಸಿ ಮಾಡೋಕ್ಕೆ, ಹಾಲು ಬಿಸಿ ಮಾಡೋಕ್ಕೆ, ಮತ್ತು ಏನಾದ್ರೂ ಪಾಯಸ ಆ ಥರದ್ದು ಏನಾದರೂ ಮಾಡೋಕ್ಕೆ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಎಷ್ಟೊಂದು ವೆಯ್ಟ್ ಇದೆ ಅಂತ ಅಂದರೆ ಈಗ ನಾನು ತರಿಸಿರೋ ಪಾತ್ರೆಗಳೆಲ್ಲ ಅಷ್ಟೇ, ಈಗ ಏನು ತೋರಿಸ್ತಾ ಇದ್ದೀನಿ ಇಷ್ಟೂ ತುಂಬ ಕ್ವಾಲಿಟಿ ಅಂತೂ ನಂಬರ್ 1. ಲಿಂಕ್ ಏನಾದರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಬೇಕಾದರೆ ನಾನು ಅದನ್ನು ಲಿಂಕ್ ಆ್ಯಡ್ ಮಾಡ್ತೀನಿ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಕಾಫಿ ಮಾಡ್ಕೊಳಕ್ಕೆ ಅಥವಾ ಒಂದು ಏನಾದರೂ ಸಾಂಬಾರು ಬಿಸಿ ಮಾಡ್ಕೊಳಕ್ಕೆ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೆ ಒಂದು ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದೆ. ಅದೇ ರೀತಿ ಅದಲ್ಲದೆ ಇನ್ನೂ 1-2 ತರಿಸಿದ್ದೆ. ಸುಮಾರು ತರಿಸ್ತಿರ್ತೀನಿ, ನಂಗೆ ಇಷ್ಟ ಆಗಿದೆಯಲ್ಲ. ಇದೊಂದು ತರಿಸ್ತಿದ್ದೆ. ಆ್ಯಕ್ಚುಲಿ ನನಗೆ ಸಾಂಬಾರು ಬಿಸಿ ಮಾಡ್ಕೊಳಕ್ಕೆ ಅಂತ ಬೇಕಿತ್ತು. ನನಗೆ ಚಿಕ್ಕದು ಬೇಕಿತ್ತು. ಚಿಕ್ಕದು ಅಲ್ಲಿ ನೋಡುವಾಗ ನಂಗೆ ಚಿಕ್ಕದು ಅನ್ನಿಸ್ತು. ಈ ಥರ ಗ್ಲಾಸ್ ಲಿಡ್ ಬರುತ್ತೆ, ಇಟ್ಕೊಳಕ್ಕೂ ಒಂಥರ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕ್ಯೂಟಾಗಿದೆ. ಬಟ್ ಬಂದಾಗ ಅದು ಸಿಕ್ಕಾಪಟ್ಟೆ ದೊಡ್ಡದು ಅನ್ನಿಸ್ತು. ನನಗೆ ಅಷ್ಟೇನು ದೊಡ್ಡದು ಬೇಕಾಗಿರಲಿಲ್ಲ, ಇನ್ನೂ ಒಂದು ಸ್ವಲ್ಪ ಚಿಕ್ಕದೇ ಬೇಕಿತ್ತು. ಬಟ್ ರಿಟರ್ನ್ ಏನೂ ಹಾಕಲಿಲ್ಲ. ಇಟ್ಸ್ ಓಕೆ, ಚೆನ್ನಾಗಿದೆ ಅನ್ನಿಸ್ತು. ಲಿಡ್ಡೆಲ್ಲ ಚೆನ್ನಾಗಿತ್ತು ಇಟ್ಕೊಳಕ್ಕೆ. ಆ ಥರ ಮೇಲೆ ಲಿಡ್ಡಲ್ಲಿ ಒಂಥರ ಇದ್ರ ಥರ ಲಿಡ್ಡಲ್ಲಿ ಇಟ್ಕೊಳಕ್ಕೆ ಬ್ರೇಸ್ ಥರ ಇತ್ತು. ಅದ್ರದ್ದು ಇಂಪ್ರೆಸ್ ಆಗಿ ನಾನು ರಿಟರ್ನೇ ಹಾಕಲಿಲ್ಲ, ಹಾಗೆ ಇಟ್ಕೊಂಡೆ. ಹಾಗೆ ನೋಡಿ ಸೆಟ್ ಆಫ್ 2 ತುಪ್ಪದ್ದು ಬೌಲ್ಗಳು, ತುಪ್ಪ ಎಣ್ಣೆ ಏನಾದರೂ ಹಾಕಿಟ್ಕೋಬೋದು. ಒಂದು ಆ್ಯಕ್ಚುಲಿ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ಇದನ್ನು ಯೂಸ್ ಮಾಡಿಲ್ಲ, ಇನ್ನೊಂದನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ತೋರ್ಸೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ಸೆಟ್ ಆಫ್ 2 ಬರುತ್ತೆ. ಒಂದಾದರೂ ತೊಗೋಬೋದು. 1 ಇಂದ 2ಕ್ಕೆ ಒಂದು 20-30 ರೂಪಾಯಿ ಏನೋ ಹೆಚ್ಚು ಕಮ್ಮಿ ಇತ್ತು ಅಷ್ಟೇ. ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು 2 ಆರ್ಡ್ರ್ ಮಾಡಿದೆ. ಬಟ್ 2 ಚೆನ್ನಾಗಿ ಬಂದಿದೆ. ಒಂದು ಯೂಸ್ ಮಾಡಿದ್ದೀನಿ, ಇನ್ನೊಂದು ನೆಕ್ಸ್ಟ್ ಏನಕ್ಕಾದ್ರೂ ತುಪ್ಪ ಏನಾದರೂ ಹಾಕಿಟ್ಕೊಳ್ಳೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ನಾನು ಈಗ ತೋರಿಸಿರೋ ಪಾತ್ರೆಗಳೆಲ್ಲ ಎಲ್ಲವೂ ಅಷ್ಟೇ, ತುಂಬ ಕ್ವಾಲಿಟಿ ಅಂತೂ ನಂಬರ್ 1 ಇದೆ. ನಾನು ಸುಮ್ಮನೆ ಹಂಗೆ ತೋರಿಸಲ್ಲ, ಏನೋ ಒಂದು ತೊಗೊಂಡಿದ್ದೀನಿ ವಿಡಿಯೋ ಮಾಡಬೇಕು ಅಂತ ಹಾಕಲ್ಲ. ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.